ನಿನಗೆ. ಶರಣು ನಿನಗೆ. ಇವತ್ತಿನ ಈ ನಮ್ಮ ಕಾಶಿರಾಮ್ ಕೊತ್ವಾಲ ನಾಟಕಕ್ಕೆ ಯಾರಿಂದಲೂ ಯಾವುದೇ ರೀತಿಯಿಂದಲೂ ವಿಘ್ನವು ಬರದಂತೆ ಕಾಪಾಡಿ ನಮ್ಮ ಕಲಾ ರಸಿಕರ ಕಣ್ಮನ ತೆಗೆಯುತ್ತೆ ಹರಸು ತಂದೆಯೇ. ಮಗನೇ, ನಿನಗೆ ಶುಭವಾಗಲಿ, ಶುಭವಾಗಲಿ. ಪ್ರೇಕ್ಷಕ ಮಹಾಶಯರೇ, ಇದು ಬಂಡರಿನಾಥ, ಆ ಪಾಂಡುರಂಗನ ಸೀಮೆ. ಈ ಸೀಮೆಯಲ್ಲೊಂದು ಪೂರ್ಣಾನಗರ. ಈ ಪೂರ್ಣಾನಗರಕ್ಕೆ ಕಾಶಿರಾಮ್ ಎಂಬ ಸಾಲಿ ಗುಲಾಬಿಯ ಮನೆಯಲ್ಲಿ ಊಳಿಗಕ್ಕೆ ಇದ್ದಾನೆ. ಓಹೋ, ತಾಳ ಚಿಟಿಕೆ ಹಿಡಿದ ಭಕ್ತರ ಗುಂಪೊಂದು ಇದ್ದಲೇ ಜಯ ಮಾಡಿಸುತ್ತಿದೆ. ಅಯ್ಯ ವಿಘ್ನೇಶ, ಸದ್ಯಕ್ಕೆ ನಿನ್ನ ಕೆಲಸ ಮುಗಿಯಿತು, ನೀನಿನ್ನು ಹೊರಡು. ಆಯ್ತಾಯ್ತು, ನಾನು ಈಗಲೇ ಹೊರಡುತ್ತೇನೆ. ನಿಮ್ಮ ಆಟಕ್ಕೆ ಶುಭವಾಗಲಿ. ಎಲ್ಲಿಯವರು, ಎಲ್ಲಿಗೆ ಹೊರಟಿದ್ದೀರಿ? ಒಂದಿಷ್ಟು ತಿಳಿಸಿ ಹೇಳುವಂತವರಾಗಿ. ನಮ್ಮ ದಾರಿಗೆ ಅಡ್ಡ ಬಂದ ನೀನಾರು? ಮೊದಲು ಅದನ್ನು ಹೇಳು. ನಾವು ಸೂತ್ರಧಾರರು, ಕಾಶಿರಾಮ್ ಕೊತ್ವಾಲ್ ನಾಟಕದ ಸೂತ್ರಧಾರರು. ಹೌದೌದು, ನಾವು ಸೂತ್ರಧಾರರು. ಮತ್ತೆ 4 ಜನ ಇದ್ದೀರಿ. ಒಂದು ನಾಟಕಕ್ಕೆ ಒಬ್ಬರೇ ಸೂತ್ರಧಾರ ಇರಬೇಕು ತಾನೆ? ಏನ್ ಮಾಡೋದಪ್ಪ, ನಾವು ಒಬ್ರೇ ಇರ್ಬೇಕು, ಒಬ್ರೇ ಸೂತ್ರ ಹಿಡಿಬೇಕು ಅಂತ ಮಾಡಿದ್ವಿ. ಆದರೆ ಈ ನಮ್ಮ ಜನ ಬೇರೆ ಬೇರೆ ರುಚಿ ಬೇಡ್ತಾರೆ, ಅತಂತ್ರ ಸೃಷ್ಟಿ ಮಾಡವ್ರೆ. ಹಾಗಾಗಿ ಈ ನಮ್ಮ ಸೂತ್ರಧಾರರ ಸಮ್ಮಿಶ್ರ. ಆಯ್ತು ಬಿಡಪ್ಪ, ನಾವ್ ಯಾರಂತ ಗೊತ್ತಾಗ್ಲಿಲ್ವಾ? ಇಲ್ಲ ಇಲ್ಲ, ಗೊತ್ತಾಗ್ಲಿಲ್ಲ. ನಾವು ಪೂರ್ಣನಗರದ ಪ್ರಜೆಗಳು, ಪಂಡರೀನಾಥನ ಭಕ್ತರು. ಬೋಲಾ ಪುಂಡರೀಕವರದ ಗೋವಿಂದ ಶ್ರೀ ಜ್ಞಾನದೇವ ತುಕಾರಾಮ್. ಧನ್ಯೋಸ್ಮಿ ಧನ್ಯೋಸ್ಮಿ. ಭಕ್ತ ಮಹಾಶಯರೇ, ಈ ರಾತ್ರಿಯ ನೀರವ ಕತ್ತಲಲ್ಲಿ ಎತ್ತ ಸವಾರಿ? ಅಪಶಕುನ, ಅಪಶಕುನ, ಎಲ್ಲಿಗೆ ಅಂತ ಕೇಳ್ತಾನೆ. ಸುಡುಗಾಡಿಗೆ. ಸುಡುಗಾಡಿಗ? ಹಾಗಿದ್ರೆ ನಾವು ಬರ್ತೀವಿ. ಯಾಕೆ? ಹೆಣ ಹೊರದಕ್ಕಾ? ಓ, ಸುಡುಗಾಡಿಗೆ ಇಷ್ಟ್ಯಾಕೆ ಅವಸರ? ಯಾರನ್ನಾದ್ರೂ ಭೇಟಿಯಾಗೋದಿದೇನು? ಭೂತಗಳ ಭೇಟಿ. ಹಾಗಾದರೆ ನಾನು ಬರಲೇಬೇಕು. ನನಗೂ 4 ಭೂತಗಳು ಬೇಕು. ಭೂತಗಳು ಯಾಕೆ? ನಾಟಕ ಆಡಿಸಲಿಕ್ಕೆ. ಎಲ್ಲಿಂದ ಗಂಟುಬಿದ್ದ ಈ ಶನಿ. ಒಂದಕ್ಕೆ ನಿಮ್ಮಪ್ಪನ ಪಾತ್ರ ಕೊಡು, ಇನ್ನೊಂದಕ್ಕೆ ನಿಮ್ಮಮ್ಮನ ಪಾತ್ರ ಕೊಡು, ಮತ್ತೊಂದಕ್ಕೆ ನಿನ್ ಪಾತ್ರ ಕೊಡು. ಅಯ್ಯ, ಮತ್ತೆ 4ನೇದಕ್ಕೆ ನನ್ನ ಪಾತ್ರ ಕೊಡಯ್ಯ. ಎಲ್ಲಿಗೆ ಹೊರಟಿದ್ದೀನಿ ಅಂತ? ಅಯ್ಯೋ ಅಪಶಕುನ, ಅಪಶಕುನ, ಹೋಗೋಕೆ ಎಲ್ಲಿಗಂತ ಕೇಳ್ಬಾರ್ದು. ಅಪಶಕುನ. ನಿಮ್ಮದೊಳ್ಳೆ ಸರಿ ಆಯ್ತಲ್ಲ. ಹೋಗ್ತಿರೋನಿಗೆ ಎಲ್ಲಿಗೆ ಅಂತ ಕೇಳಿದೆ, ಬರ್ತಿರೋನಿಗೆ ಎಲ್ಲಿಗೆ ಅಂತ ಕೇಳಕ್ಕಾಗುತ್ತೇನ? ಹಾಳಾಗಿ ಹೋಗು ದರಿದ್ರದವನೇ. ತಾವು ಹೋಗ್ತಿರೋದೆಲ್ಲಿಗೆ? ಗುಲಾಬಿ ಮನೆಗೆ. ಅಯ್ಯೋ, ಬಾಯಿ ಬಿಟ್ಬಿಟ್ನಲ್ಲ. ನಾವು ಹೋಗ್ತಿರೋದು ದೇವರ ದರ್ಶನಕ್ಕೆ. ಅಲ್ಲ 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 ಅಲ್ಲ, ದೇವತೆ ದರ್ಶನಕ್ಕೆ. ತಡವಾಗಿದೆ, ನಾವು ಹೋಗ್ಲೇಬೇಕು. ಕತ್ತಲಾಯ್ತ ಬಂತು, ಕುತ್ಕೊಳ್ಳಿಕ್ಕೆ ಜಾಗ ಸಿಗೋದಿಲ್ಲ. ನಡೆಯಿರಿ ನಡೆಯಿರಿ, ಹೋಗೋಣ. ನೋಡಿದ್ರಲ್ಲ ಪ್ರೇಕ್ಷಕರೇ, ಈ ಪೂರ್ಣಾನಗರದ ಭಕ್ತ ಮಹಾಶಯರು ವಿಠಲನ ನಾಮ ಹಾಡ್ತಾ ಸಾನಿ ಗುಲಾಬಿಯ ಮನೆಯ ಕಡೆ
ನಡೆದೇ ನಡೆದರು ನಡೆದೇ ನಡೆದರು ನಡೆದೇ ನಡೆದರು ಈ ಸಾನಿ ಗುಲಾಬಿಯು ಸುರಸುಂದರಿ. ಈಕೆಯ ಹಾಡು ಕುಣಿತ ನೋಡ್ಲಿಕ್ಕೆ ಈಕೆಯ ಮನೆಯಲ್ಲಿ ಸಾವಿರಾರು ಜನ ಸೇರ್ತಾರೆ. ಹೌದೌದು, ಒಂದು ದಿನ ಗುಲಾಬಿಯ ನೃತ್ಯ ನೋಡಲು ರೇಷ್ಮೆಗಳ ಪರವಾಗಿ ಪ್ರಧಾನಿ ನಾನಾ ಸಾಹೇಬ್ ಪಟೇಲ್ ಗಾಡಿಯ ನವಿ ಕುರ್ಕತಿ ಕುರ್ಕತಿ ತೋರಣ दोन बैलाची जोडी छान नवी असावी गाडी. दोन बैलाची जोडी गाडीवान शौकीन हे माझा गाडीवान शौकीन ए सजा चल गाडी नवी कुर्क्याची कुर्क्याची दोन जडन केली नीप नवी पठे बापूरावची कवी. जडन केली नीप नवी सवय सवाना की ग हे माझा सवय सवाना की ग हे सजा चल गाडी नवी फुलक्याची फुलक्याची दोन चाकी. 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 गाडी नवी फुलक्याची ಅಯ್ಯೋ ಅಯ್ಯಯ್ಯೋ ಏನಾಯ್ತು ಹೇಗಾಯ್ತು ಎಲ್ಲಿ ಬಿದ್ರು ಹೇಗೆ ಬಿದ್ರು ಪ್ರಧಾನರೇ, ಕಾಲು ಜಾರಿದ್ರೆ ಇಲ್ಲ ಇಲ್ಲ, ಹೂವ ಮೇಲೆ ಹಿಮದ ಹಿಡಿತ, ಗಾಳಿಗೆ ಹೂವ ಸೆಳೆತ, ಹೂವು ಇಲ್ಲದು. ಹಿಮ ಜಾರು ಅತ್ತ ಇತ್ತ ಕುಣಿಯುವ ಕಾಲಿಗೆ ಉಳುಕು ಒಂದು ತಾಪವೇ. ಅಯ್ಯ, ನೀನಾರು ನಮ್ರ ವಿನಮ್ರ
ನಿಷ್ಠ ನತದೃಷ್ಟ ಊಳಿಗ ವಜ್ಜೆಲ್ಲ ಹೇಳಿ ಮೇಲೆ ತಿಳಿ ಸಂತುಷ್ಟರಾಗಿದ್ದೇವೆ. ಇದು ನಿಮಗೆ ನಮ್ಮ ಉಡುಗೊರೆ. ಸಿರಿವಂತ ಪೇಶು ನಾನಾ ಸಾಹೇಬ್ರ ಕೊರಳಿನ ಹಾರ ಉಡುಗೊರೆ. ಉಡುಗೊರೆ ನನಗಾಗ್ಲೇ ಸಿಕ್ಕಿದೆ ರೀ. ಬಯಸದೇ ಬಂದ ಭಾಗ್ಯ 7 ಜನ್ಮಕ್ಕೂ ಲಭ್ಯ ಪುಣ್ಯ. ವಾಹ್ ವಾಹ್ ವಾಹ್, ಹೃದಯದ ಮಾತು ಬೆಲ್ಲದಂತ ಮಾತು, ಚಿನ್ನದಂತ ಮಾತು ಅಂದಂಗೆ ತಮ್ಮ ನಾಮದೇನು? ಕಾಶಿರಾಮ್ ಸಾವಳದಾಸ್. ನಾಲ್ಕು ದಿನ ಆಯ್ತು ಇಲ್ಲಿಗೆ ಬಂದು ಪಟ್ಟೇಸಿ ಉಪವಾಸ ತಿರುಗಾಡ್ತಿದ್ದ. ಇಲ್ಲೇ ಇರುವಂದೆ ಪಾತ್ರೆ ತೊಳಿತಾನೆ, ಬಟ್ಟೆ ಒಗಿತಾನೆ, ನಮ್ ಜೊತೆ ಕುಣಿತಾನೆ. ಏನ್ ಕೆಲಸ ಹೇಳಿದ್ರು ಸರಿ ಅಂತಾನೆ. ಬೇಷ್ ಬೇಷ್. ಯಾರಲ್ಲಿ ನನ್ನ ಮೇನೆ ಕಡೆ ಕರೆದುಕೊಂಡು ಹೋಗಿ. ಹಾಗೆ ಆಗ್ಲಿ ಹುಜೂರ್. ನಾವು ತಯಾರಿದ್ದೇವೆ ಹುಜೂರ್. ನನ್ನ ಮನಸ್ಸಿಗೆ ಹೊಡಿಲಿ. ನಾನಾ ಸಾಹೇಬ್ ನನಗೆ ಕೊಟ್ಟಿದ್ದು ಈ ಹಾರ ನನ್ನದು. ಪರದೇಶಿ ನನ್ನ ಮಗನೇ, ಮಾತನಾಡದೆ ಕೊಡಿಲಿ. ಇಲ್ಲ, ನಾ ಕೊಡುದಿಲ್ಲ, ನನ್ನದಿದು. ನೀನು ನನ್ನ ಹತ್ರ ಉಳಿಗ ಕಿದ್ದಿ ಅಂತಾನೆ ನಾನಾ ಸಾಹೇಬರು ನಿನ್ಗೆ ಅದನ್ನು ಕೊಟ್ಟು ಅವರ ದರ್ಶನ ಭಾಗ್ಯ ಸಿಕ್ತು ನಿನಗೆ. ಆಹಾರ ನನಗೆ ಸೇರಬೇಕು, ಆಹಾರ ನನಗೆ ಸೇರಬೇಕು. ಇಲ್ಲ, ಕೊಡುದಿಲ್ಲ. ನಾನು ನಾನಾ ಸಾಹೇಬ್ ನನಗೆ ಕೊಟ್ಟಿದ್ದು. ಯಾರಿದ್ದೀರಿ? ಹೊಡಿಬೇಡಿ ನನ್ನ, ಹೊಡಿಬೇಡಿ, ಹೊಡಿಬೇಡಿ, ಹೊಡಿಬೇಡಿ. ದೂರ ಸರಿರಿ, ದೂರ ದೂರ ಸರಿರಿ. ಯಾರ ಬರೀ ಪರಂಗಿ ಸಾಹೇಬ್ರ ಸವಾರಿ ಬರ್ತಾ ಇದೆ. ದೂರ ಸರಿರಿ, ದೂರ ದೂರ. ಏ ನಾಯಿಗಳ, ಸಾಹೇಬ್ರ ಸವಾರಿ ಕಾಣಿಸೋದಿಲ್ಲೇನು? ರಸ್ತೆ ಮೇಲೆ ಹಂದಿ ಉಳದಂಗ ಉಳಾಡ್ತಿದಿಲ್ಲ. ಮ್ಯಾನರ್ಸ್ ಇಲ್ಲ ಸಾಹೇಬ್ರೆ. ನೀವು ಬನ್ನಿ, ಉದ್ಯಾನದೊಳಗೆ ಬರುತ್ತೆ. 2 ಕಣ್ಣು ಸಾಲದು, 1 ಬಾಯಿ ಸಾಲದು. ಗಮ್ಮತ್ತು ಗಮ್ಮತ್ತು. ಬನ್ನಿ ಬನ್ನಿ, ಸತ್ಕಾರ ಕೂಟ, ಸುಗಾಸ್ತ್ರ ಭೋಜನ, ಕೈ ತುಂಬಾ ದಕ್ಷಿಣೆ. ಬನ್ನಿ ಸಾಹೇಬ್ರೆ ಬನ್ನಿ. ಉದ್ಯಾನದೊಳಗೆ ಸತ್ಕಾರ ಕೂಟ ಪೇಶ್ವೆಗಳ ಪ್ರತಿ ವರ್ಷದ ಸಂಪ್ರದಾಯ. ಆ ಪೂರ್ಣಾನಗರದ ಪ್ರತಿಷ್ಠಿತವರಿಗೆ ಒಂದು ಗೌರವ. ಆ ಕೂಟಕ್ಕೆ ಆಂಗ್ಲ ಅಧಿಕಾರಿಗಳು ಬಂದಿದ್ದಾರೆ. ಅಂದು ನೆರೆಯೋ ಮಂದಿಯ ಸಂಖ್ಯೆ ಲೆಕ್ಕಕ್ಕೆ ಸಿಗುವಂತದ್ದಲ್ಲ. ಪಂಕ್ತಿಯ ಮೇಲೆ ಪಂಕ್ತಿ ಭೋಜನ, ಕೈ ತುಂಬಾ ದಕ್ಷಿಣೆ. ಅದೋ ನೋಡಿ, ಪೇಶ್ವೆಗಳು ಇತ್ತಲೇ ಬರುತ್ತಿದ್ದಾರೆ. ಪೇಶ್ವೆಯವರೇ, ನಿಮ್ಮ ಈ ಸದಕಾರ ಕೂಟವು ನಮ್ಮ ಮನಸ್ಸಿಗೆ ಬಹಳ ಹಿಡಿಸಿದೆ. ನಿಮ್ಮ ಈ ಗೌರವ ಆಧಾರ ಸ್ವಾಗತ ಕಾಣಿಕೆಗಳನ್ನು ಕಂಪನಿ ಸರ್ಕಾರಕ್ಕೆ ಮುಟ್ಟಿಸುತ್ತೇನೆ. ಹಾಗೂ ಇಲ್ಲಿಯ ಜನರು ಸಹ ತುಂಬಾ ಹೃದಯವಂತವರು. ಇವರ ಮೇಲೆ ನಮ್ಮ ಕಂಪನಿ ಸರ್ಕಾರದ ಆಶೀರ್ವಾದ ಸದಾ ಇರುತ್ತದೆ. ಪೂರ್ಣಾನಗರದ ಪ್ರಜೆಗಳೇ, ದಕ್ಷಿಣೆಯನ್ನು ಆಯ್ದುಕೊಳ್ಳಿ. ನನ್ನ ಜೇಬ್ ಕತ್ತರಿಸಿದ ಹೋಯ್ತು. ಕಳ ಕಳ ಹಿಡೀರಿ. ಹಿಡೀರಿ ಇವನನ್ನ. ಇವನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಇವನು ಕಳ್ಳ ಅಂತ. ಬರ್ರಿ ಹಿಡೀರಿ ಇವನನ್ನ. ಒಂಟಿ ಮಗ, ಹೊಡಿರಿ ಹೊಡಿರಿ, ಚಚ್ರಿ, ಬರ್ರಿ. ಸಾಹೇಬ್ರೆ, ಇವ್ನು ಮನುಷ್ಯನಲ್ಲ, ಇವನೊಬ್ಬ ಕಳ್ಳ. ಇವ್ನ ಕಳ್ಳ ನನ್ನ ದುಡ್ಡಿನೆಲ್ಲ ಕದ್ದಿದ್ದಾನೆ. ಇವ್ನ ಕೈಗೆ ಹುಳ ಬೀಳುತ್ತೆ, ಇವ್ನ ಕೈ ಉದುರೋಗುತ್ತೆ, ಇವ್ನ ಕೈಗೆ ಕೋಳ ತೋರಿಸಿ ಸೆರೆಮನೆಗೆ ಹಾಕ್ಬೇಕು.
ಬಹಳ ಉಪಕಾರ ಆಯ್ತು ಸಾಹೇಬ್ರೆ, ಬಹಳ ಉಪಕಾರ ಆಯ್ತು, ನಿಮ್ಮಿಂದ ಬಹಳ ಉಪಕಾರ ಆಯ್ತು. ಇನ್ನೊಮ್ಮೆ ಈ ಪೂರ್ಣ ನೆಲದ ಮೇಲೆ ನಿನ್ನ ನೆರಳು ಕಂಡ್ರೆ ತಲೆದಂಡ. ತೋರಿಸ್ತೀನಿ, ಒಂದು ಕೈ ತೋರಿಸ್ತೀನಿ. ನನ್ನ ಸಾಮರ್ಥ್ಯ ಏನು? ಕನವಾಜದ ಬ್ರಾಹ್ಮಣ, ಈಗ ಒಬ್ಬ ಬ್ರಾಹ್ಮಣ ಈ ಹಸಿದ ಬ್ರಾಹ್ಮಣನ ಹೃದಯ ಮೇಲೆ ಬರೆ ಎಳೆದಿದ್ದಾರೆ. ಇಲ್ಲ, ಇನ್ನು ಮುಂದೆ ನನಗೆ ಬಿಡುವಿಲ್ಲ. ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿತೀನಿ. ನಾನೊಬ್ಬ ಸೈತಾನ್, ನನ್ನೊಳಗೆ ಸೈತಾನ್ ಆಗೇ ಬದುಕ್ತೀನಿ. ನಿಮ್ಮೆಲ್ಲರನ್ನು ಹಂದಿ ಮಾಡ್ತೀನಿ. ಕಾಶಿರಾಮ್ ಅವ್ರ ಮೇರ ಬಾಪ್ का नाम 14 साल तक होगा. ಅಲ್ಲಿ ಹೋದೋ ಅಮ್ಮನೇ, ಅಲ್ಲಿ ಹೋದೋ ಅದೃಷ್ಟವರಸಿ ದೂರ ದೂರಿನಿಂದ ಪೂರ್ಣಾ ನಗರಕ್ಕೆ ಬಂದ ಕಾಶಿರಾಮ್ ಸಾವಳ್ದಾಸ್ನ ಹೃದಯದ ಮೇಲೆ ಅವಮಾನದ ಬರೆ. ಹೊಟ್ಟೆ ತನ್ನ ಸ್ವಾರ್ಥಕ್ಕಾಗಿ ಒಬ್ಬ ಕಳ್ಳನನ್ನ ಸೃಷ್ಟಿಸಬಹುದು, ಒಬ್ಬ ಸುಳ್ಳನನ್ನ ಸೃಷ್ಟಿಸಬಹುದು. ಆದರೆ ಅವಮಾನ ಸೈತಾನನನ್ನೇ ಸೃಷ್ಟಿಸಿ ಬಿಡುತ್ತೆ. ಕಾಶಿರಾಮ್ ಅನುಭವಿಸಿದ ಅವಮಾನದ ಮುಂದೆ ಆತನ ಹೊಟ್ಟೆಯ ಸಂಕಟ ಸಣ್ಣದಾಯಿತು. ಕಳೆದುಕೊಂಡಿದ್ದನ್ನ ಕಳೆದುಕೊಂಡಲ್ಲಿಯೇ ಪಡೆದುಕೊಳ್ಳಬೇಕು ಎಂಬ ತೀರ್ಮಾನ ಬಲವಾಯಿತು. ಕಾಶಿರಾಮ್ ಸೈತಾನನಾದ. ಕಾಶಿರಾಮ್ ಸೈತಾನನಾದ. ಕಾಶಿರಾಮ್ ಸೈತಾನನಾದ. ತೋರಿಸ್ತೀನಿ, ಒಂದು ಕೈ ತೋರಿಸ್ತೀನಿ. ನನ್ನ ಸಾಮರ್ಥ್ಯ ಏನು ಅಂತ ತೋರಿಸ್ತೀನಿ. ಗೋವಿಂದ ವಿಠಾಲ ಹರಿ ಹರಿ ವಿಠಾಲ, 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 ಗೋವಿಂದ ವಿಠಾಲ ಹರಿ ಹರಿ ಪುರಂದರ ವಿಠಲ. शुक्लं भरधरं विष्णुं शशिवर्णं चतुर्भुजं प्रसन्नवदनं ध्यायेत सर्वविघ्नोपशान्तये. नम्बिते गुरुराज केम्बिडे पुरभौर्यतेज, नम्बिते ಗುರುರಾಜ. ಚಿತ್ರಾರಂಭ ಕಾಲದಲ್ಲಿ ಪ್ರಾಜ್ಞ ಮಹನೀಯರಾಗಿರ್ತಕ್ಕಂಥವರು ರಾಮ ರಾಮ ಎಂಬ ನಾಮ ಪ್ರೇಮದಿ ಸಲಹಿತು ಭಜಕರರೆಲ್ಲ. ಯಾರು ಈ ರಾಮ ಎಂಬ ಎರಡು ನಾಮವನ್ನು ಉಚ್ಚರಿಸಿದರೋ ಅವರಿಗೆ ಈ ಜಗತ್ತಿನಲ್ಲಿ ಉತ್ತೀರ್ಣರಾದರು. ಶಿಲೆಯು ಬಾಲೆಯಾದಳು. ಕೀಶಕುಲದಲ್ಲಿ ಅವತರಿಸಿದಂಥ ಆಂಜನೇಯ ತಾನು ಲೋಕ ವಿಖ್ಯಾತರಾಗಿ ನಡೆದ ಭಾವಿ ಬ್ರಹ್ಮನೂ ಎನಿಸಿಕೊಂಡ. ಅಂದ ಮೇಲೆ ಆ ರಾಮನಾಮದಲ್ಲಿರ್ತಕ್ಕಂಥ ವಿಚಾರವನ್ನ ಎಷ್ಟು ಕೊಂಡಾಡಿದರೂ ಸಾಲದು. ಆ ರಾಮನಾಮದ
ಪ್ರಭಾವದಿಂದ ಮಾರುತಿಯು ತನ್ನ ವಿಜಯವನ್ನು ಸಾಧಿಸಿದಂಥ ಮಾರುತಿ ವಿಜಯ ಎಂಬತಕ್ಕಂಥ ಕಥಾಭಾಗವನ್ನ ನಾವು ಇಂದು ಕೇಳಿ ಆ ಪರಮಾತ್ಮನ ಕೃಪೆಗೆ ಪಾತ್ರರಾಗೋಣ. ಮೆರವಪುರದೊಳಗೆ ಪಿರಿಯವನೆನಿಸಿದ ಪರಮ ಪುರುಷ ಪರಿಚರಿದೆಯ ಮಹಾನೇ ಸಕಲ ಲೋಕ ವಲ್ಲಭಾಯನಿಸಿದ ಆದಿದೇವ ನಮ್ಮ ಹರಿವಿನಲ್ಲಿ ನಿಲ್ಲಿಸಿ. ನೀವಿನ್ನು ಹೊರಡಬಹುದು. ಗೋವಿಂದ ವಿಠಾಲ ಹರಿ ಹರಿ ವಿಠಾಲ 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 ಹೇ ಮೊಗ್ಗೆ, ನಿನ್ನೆಲ್ಲ ಆಸೆಗಳನ್ನು ಏರಿಸಬಲ್ಲ ಈ ಹೇ ಮೊಗ್ಗೆ, ಅರಳಿ ವಿರಮಿಸಿ ಕಂಪಸೂಸಲೇ ನಡಿ. ಇಲ್ಲವಿ ನನ್ನದೇ ಮಹಲಿದು, ಮದನನ ಮಹಾ ಮಂದಿರವಿದು, ಮುಕ್ಕಣ್ಣನ ಉರಿ ಕಣ್ಣು ತಾಕದ ಭದ್ರಕೋಟೆ. ಮತ್ತೇಕೆ ಅಂಜಿಕೆ, ಮತ್ತೇಕೆ ಬೆದರು, ಏಕೆ ನಾಚಿಕೆ ನಿನಗೆ? ತಾವು ನನ್ನ ತಂದೆಯ ಸಮಾನ. ಖಂಡಿತವಾಗಿಯೂ ವಯಸ್ಸಿನಲ್ಲಿ ಮಾತ್ರ, ಕಳೆಯದಿರು ಸಮಯ ವ್ಯರ್ಥ. ನನಗೆ ಭಯವಾಗ್ತಿದೆ. ಭಯ, ಅಭಯ, ಅಭಯ. ಓಹೋ, ಎಂತ ನಾಚಿಕೆ, ಎಂತ ನಾಚಿಕೆ. ಮಗೆ? ನಾಚಿಕೆ ಮಗೆ? 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 ಇಲ್ಲು, ಇಲ್ಲು ಮಗೆ? ಮಗೆ? ಇಲ್ಲು. ನೀನಾರು? ನಾನು ನಿಮ್ಮ ಸೇವಕ. ಮೂರ್ಖ, ನೇಣಿ ಹೇಳ್ತೀನಿ ನೀನು. ಯಾರಲ್ಲಿ ಯಾರಿದ್ದೀರಿ? ನನ್ನನ್ನು ಬಿಟ್ರೆ ಇಲ್ಲಿ ಇನ್ನೊಬ್ರಿಲ್ಲ. ನಾಲಾಯಕ್, ಎಲ್ಲ ಹಾಳು ಮಾಡ್ರಿ. ಹಕ್ಕಿಯ ಹಾರ್ಲಿಕ್ಕೆ ಬಿಟ್ಟು ಕೈ ಕಟ್ಟಿ ನನ್ನ ಮನಸ್ಸು ಕೆಡಿಸಿದಲ್ಲೋ. ಬೇಟೆಗಾರ ಎಚ್ಚರವಾಗಿದ್ರೆ ಬೇಟೆ ಮತ್ತೆ ಸಿಗುತ್ತೆ ಬಿಡಿ. ಮತ್ತೆ ಆ ಹಕ್ಕಿಯೇ ಸಿಗೋದಿಲ್ಲ. ಇನ್ನಾವುದು ಹಕ್ಕಿ ಅಲ್ಲ, ಅವಳೇ. ಅವಳೆ ನೋಡಿದ್ದೀಯ ನೀ ಅವಳನ್ನ? ಅವಳದೆಂತಹ ರೂಪ, ಅವಳದೆಂತಹ ನಿಲುವು, ಎಂತಹ ನೋಟ, ಎಂತಹ ಕೋಮಲತೆ. ಅವಳನ್ನು ಯಾರಿರಬಹುದು ಆ ಹುಡುಗಿ? ನನ್ನ ಮನವ ಕದ್ದ ಬೆಳೆಗೆ ಯಾರಾದ್ರೂ ಇಲ್ಲಿ ಬಿಡಿ, ನೀವು ಹುಕುಂ ಅಂದ್ರೆ ಸಾಕು, ಈ ನಿಮ್ಮ ಸೇವಕ ಚಂದು ಅರ್ಥಪಡಿಸ್ತಾನೆ. ವಾವ್, ಬೇಷ್. ಹಾಗೆ ಮಾಡಿದ್ರೆ ಸೇವೆಗೆ ತಕ್ಕ ಸನ್ಮಾನ ಮಾಡ್ತೀನಿ. ವಜ್ರದ್ದು ಇಟ್ಕೋ, ಹಕ್ಕಿ ಸಿಕ್ಕರೆ ಮೆಕ್ಕಿದ್ದು. ಎಲ್ಲರೂ ಮಾಡುವುದು ಬಟ್ಟೆಗಾಗಿ ಕೇಳು ಬಟ್ಟೆಗಾಗಿ 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 ಸಿರಿವಲ್ಲವನ ಒಲಿಸುವುದು ಮುಕ್ತಿಗಾಗಿ ಸಿರಿವಲ್ಲವನ ಒಲಿಸುವುದು ಮುಕ್ತಿಗಾಗಿ ಎಲ್ಲರೂ ಮಾಡುವುದು ಬಟ್ಟೆಗಾಗಿ ಕೇಳು ಬಟ್ಟೆಗಾಗಿ ಎಲ್ಲರೂ ಮಾಡುವುದು ಬಟ್ಟೆಗಾಗಿ ಪಲ್ಲಕ್ಕಿಯ ಹೊರುವುದು ಬಟ್ಟೆಗಾಗಿ ಪಲ್ಲಕ್ಕಿಯ ಹೊರುವುದು ಬಟ್ಟೆಗಾಗಿ ದೊಡ್ಡ ಮಲ್ಲರೊಡ ನಾಡುವುದು ಬಟ್ಟೆಗಾಗಿ ದೊಡ್ಡ ಮಲ್ಲರೊಡ ನಾಡುವುದು ಬಟ್ಟೆಗಾಗಿ ಸುಳ್ಳಾಡಿ ಕೊಡುವುದು ಬಟ್ಟೆಗಾಗಿ ಸುಳ್ಳಾಡಿ ಕೊಡುವುದು ಬಟ್ಟೆಗಾಗಿ ಸಿರಿವಲ್ಲವನ ಧ್ಯಾನವು ಮುಕ್ತಿಗಾಗಿ ಸಿರಿವಲ್ಲವನ ಧ್ಯಾನವು ಮುಕ್ತಿಗಾಗಿ ಎಲ್ಲರೂ ಮಾಡುವುದು ಬಟ್ಟೆಗಾಗಿ ಕೇಳು ಬಟ್ಟೆಗಾಗಿ ಎಲ್ಲರೂ ಮಾಡುವುದು ಬಟ್ಟೆಗಾಗಿ ದೊರೆತನವ ಮಾಡುವುದು ಬಟ್ಟೆಗಾಗಿ ದೊರೆತನ ಮಾಡುವುದು ಬಟ್ಟೆಗಾಗಿ ಕಲಿತುರಗವ ನೇರುವುದು ಬಟ್ಟೆಗಾಗಿ ಕಲಿತುರಗವ ನೇರುವುದು ಬಟ್ಟೆಗಾಗಿ ದುರಿತವ ಮಾಡುವುದು ಬಟ್ಟೆಗಾಗಿ ದುರಿತವ ಮಾಡುವುದು ಬಟ್ಟೆಗಾಗಿ ಸಿರಿಪುರನ ಧ್ಯಾನವು ಮುಕ್ತಿಗಾಗಿ ಸಿರಿಪುರನ ಧ್ಯಾನವು ಮುಕ್ತಿಗಾಗಿ ಎಲ್ಲರೂ ಮಾಡುವುದು ಬಟ್ಟೆಗಾಗಿ ಕೇಳು ಬಟ್ಟೆಗಾಗಿ ಎಲ್ಲರೂ ಮಾಡುವುದು ಬಟ್ಟೆಗಾಗಿ ಕೇಳು ಬಟ್ಟೆಗಾಗಿ ಎಲ್ಲರೂ ಕೇಳು ಬಟ್ಟೆಗಾಗಿ ಕೇಳು ಬಟ್ಟೆಗಾಗಿ ಎಲ್ಲರೂ ಮಾಡುವುದು ಬಟ್ಟೆಗಾಗಿ ಕೇಳು ಬಟ್ಟೆಗಾಗಿ ಎಲ್ಲರೂ ಮಾಡುವುದು ಬಟ್ಟೆಗಾಗಿ ಗೌರಿ,
ನನ್ನ ಮಗಳು ಗೌರಿ. ನಾನು ಎಂತ ನೀಚ ಕೆಲಸ ಮಾಡಿಬಿಟ್ಟೆ, ಪ್ರೀತಿ ಮಾರಿ ತುಪ್ಪಕೊಂಡೆ, ಕರುಳ ಕೊಟ್ಟು ಕೊಳಲಕೊಂಡೆ, ಲಾಲಿ ಹಾಡಿ ಕೀಲಿಕೊಂಡೆ, ಕರುಳ ಕುಡಿಯನ್ನು ಕುದಿಯುವ ನೀರಿನಲ್ಲಿ ತೇಲಿಬಿಟ್ಟೆ. ಹುಟ್ಟದಿರಲಿ ಎಂದೆಂದು ಇಂತ ಸುಟ್ಟಿರದೆ. ನೀಚತನಕ್ಕೊಂದು ಮಿತಿ ಉಂಟೆ. ಈ ಗೌರಿ ನನ್ನ ಮಗು, ನಾನು ಅವಳ ತಲೆ ಎಡುಕ ತಂದೆ. ನೀಚತನದ ತುದಿಯನ್ನೆತ್ತಿ 10 ಆಸೆ ಆಗಿದೆ. मैं तकूंगा नहीं इस पूर्णनगर का पूर्णनगर, सुअरों का राजा बंदूंगा. ಕಾಶಿರಾಮನಿಗೆ ರಾಧಾವೇಷದಲ್ಲಿರುವುದು ತನ್ನ ಮಗಳೆಂದು ತಿಳಿಯದೆ ಪ್ರಧಾನಿ ನಾನಾ ಸಾಹೇಬರಿಗೆ ತಂದು ಒಪ್ಪಿಸಿದ ನಂತರ ಕಾಶಿರಾಮ್ ಪಶ್ಚಾತ್ತಾಪ ಪಟ್ಟ. ನವಕೋಟಿ ನಾನಾರ ಮನಸ್ಸಿನ ತುಂಬಾ ಗೌರಿ, ಅವಳ ಹೊರತು ಮನಸ್ಸಿಗೆ ಮತ್ತಿನ್ನೇನು ಹೊಳೆಯಲೊಲ್ಲದು. ಮೈ ಮನಸ್ಸಿಗೆ ಒಂದಿಷ್ಟು ಸಮಾಧಾನವಿಲ್ಲ. ಮನೆಯ ಕಡೆ ಮನಸ್ಸೇ ಬರಲೊಲ್ಲದು. ದೇವರು ಬೇಡ, ಬೀದಿರು ಬೇಡ, ಗೌರಿಯ ಹೊರತು ಮನಸ್ಸಿಗೆ ಮತ್ತೇನೂ ಬೇಡ. ಕಾಮಾತುರಾಣಂ ನ ಭಯಂ ನ ಲಜ್ಜ, ಕಾಮಾತುರಾಣಂ ನ ಭಯಂ ನ ಲಜ್ಜ. ಪುಂಡಲೀಕವರದ ಗೌರಿ ವಿಠ್ಠಲ. ಇನ್ನೊಂದೇ ಒಂದು ಸಲ ಕಾಶಿರಾಮ್. ಆಗೋದಿಲ್ಲ ಸರ್ಕಾರ, ಆಗೋದಿಲ್ಲ. ನೀರು ಕುತ್ತಿಗೆ ತನಕ ಬಂತು, ಬಾಯಿ ಮೂಗಿಗೆ ನುಗ್ಗಿ ಇನ್ನೇನು ಪ್ರಾಣ ಪಡೆಕನ್ಬೇಕು. ಸದ್ಯ ಇಷ್ಟರಲ್ಲಿ ಎಲ್ಲ ಮುಗಿದ್ದು ಒಳ್ಳೇದಾಯ್ತು. ಇನ್ನು ಮಿತಿ ಮೀರಿದಿದ್ರೆ ಈ ಪೂರ್ಣನಗರದಲ್ಲಿ ನನ್ನ ಹೆಸರು ಮೂಡಾ ಬಟ್ಟೆ ಆಗ್ತಿತ್ತು ಸರ್ಕಾರ, ಮೂಡಾ ಬಟ್ಟೆ ಆಗ್ತಿತ್ತು. ನಿಮ್ಮ ಈ ಇತಿಹಾಸಗಾಗಿ ನಾನು ಸಾಕಷ್ಟು ತ್ಯಾಗ ಮಾಡಿದೆ, ಕೆಟ್ಟ ಹೆಸರು ಹೊತ್ತೆ. ಇದೆಲ್ಲ ಪೇಶಿಗಳ ಕಿವಿ ಮೇಲೆ ಬಿದ್ದಿದ್ರೆ ನನ್ನ ಆಯಸ್ಸು ಮುಗ್ದಂಗೆ ಸರ್ಕಾರ, ಮುಗ್ದಂಗೆ. ಆದದ್ದು ಆಯ್ತು, ಓದದ್ದು ಹೋಯ್ತು. ಇನ್ನು ಮುಂದೆ ನನ್ನ ಮಗಳು ನಿಮ್ಮ ಮಗನ ಕಡೆ ಮುಖ ನೋಡೋದಿಲ್ಲ. ನಾನೀಗ ಅವಳ ಮದುವೆ ಯೋಚನೆ ಮಾಡ್ತಾ ಇದ್ದೀನಿ, ಅವರನ್ನು ಹುಡುಕ್ತಾ ಇದ್ದೀನಿ. ಕೆಲವೇ ದಿನ ಕಾಶಿರಾಮ್, ಆಮೇಲೆ ನೀವು ಅಂದ್ರೆ ಸಾಕು, ಊಳಿಗದವನೊಬ್ಬನಿಗೆ ನಾನೇ ಮುಂದೆ ನಿಂತು ಲಗ್ನ ಮಾಡ್ತೀನಿ. ಒಪ್ಪಿಗೆಲ್ಲ ಸರ್ಕಾರ. ಇಲ್ಲ ಅನ್ಬಿಡುವ ಚಾಂಡಾಲ, ನೀನು ನನ್ನ ಸೇವಕ, ಎಚ್ಚರದಲ್ಲಿರಲಿ. ಇದೇ ಸರ್ಕಾರ, ಇದೆ. ಈ ಕೆಲಸದಿಂದ ಹೊರ ಹೋಗಲಿಕ್ಕೆ ನಾನು ಒಂದು ಅಪ್ಪಣೆ ಕೊಡಿ. ಹಾಗೂ ಅವಳನ್ನು ನಾನೇ ಹೊತ್ತು ತರಬಲ್ಲೆ. ಪೇಶ್ವೆಯವರು ಜೀವಂತವಾಗಿದ್ದಾರೆ, ಮರಿಬಾರದು ಸರ್ಕಾರ. ಜನರ ಬಾಯಿಯೂ ಮುಚ್ಚಬೇಕು, ನನ್ನ ಮಗಳ ಮರ್ಯಾದೆನೂ ಉಳಿಬೇಕು. ಅಂತ ವ್ಯವಸ್ಥೆ ಆದ್ರೆ. ಅಂತ ವ್ಯವಸ್ಥೆ ಹೇಗೆ ಹೇಳು? ಯೋಚಿಸ್ಬೇಕು ಸರ್ಕಾರ, ಯೋಚಿಸ್ಬೇಕು.
ಬೇಗನೆ ಹೇಳು, ನನಗವಳಿ ಗಳಿಗೆ ಎಲ್ಲೇ ಬೇಕು. ಹೇಳ್ತೀನಿ ಸರ್ಕಾರ, ಆಮೇಲೆ ತಕರಾರು ತೆಗಿಬಾರ್ದು. ಹೇಳು ಹೇಳು, ಬೇಗನೆ ಹೇಳು. ಜನರ ಬಾಯಿ ಮುಚ್ಚಬೇಕು, ನನ್ನ ಮಗಳ ಮರ್ಯಾದೆನೂ ಉಳಿಬೇಕು. ನನ್ನನ್ನ ಈ ಪೂರ್ಣನಗರದ ಕೊತ್ವಾಲನನ್ನಾಗಿ ಮಾಡು. ಕೊತ್ವಾಲ? ಕೊತ್ವಾಲ ಕೊತ್ವಾಲ ಕಾಶಿರಾಮ್ ಕೊತ್ವಾಲ ಪೂರ್ಣನಗರದ ಸಂಪೂರ್ಣ ಸಂರಕ್ಷಕ. ಒಪ್ಪಿಗೆ ಇಲ್ಲದಿದ್ದರೆ ಬೇಡಿ ಬಿಡಿ, ನಿಮ್ಮ ತೀಟೆ ಚಿಂತೆ ನನಗೆ ಯಾಕೆ? ಕಾಶಿರಾಮ್, ಕಷ್ಟದ ಕೆಲಸ ಅದು, ನೀನು ತಿಳಿದಿರುವಷ್ಟು ಸುಲಭದ್ದಲ್ಲ. ಈ ಪೂರ್ಣನಗರದಲ್ಲಿ ನೀವು ಪಶ್ಚಿಮಕ್ಕೆ ಬೆಟ್ಟು ಮಾಡಿ ಅದು ಪೂರ್ವ ಅಂದ್ರು, ಇಡೀ ಪೂರ್ಣನಗರವೇ ಪೂರ್ವ ಅನ್ನುವಾಗ ಇದೇನು ಕಷ್ಟದ ಕೆಲಸವಲ್ಲ. ಬೇರೆ ದಾರಿ ಏನಾದ್ರೆ ಇದ್ರೆ ಹೇಳು. ಇದೊಂದೇ ಪರಿಹಾರ. ಇದಾಗದಿದ್ರೆ ನನ್ನ ಮಗಳು ನಿಮ್ಮ ಮನೆ ಕಡೆ ಮುಖ ಮಾಡೋದಿಲ್ಲ. ಹಾ, ನಿನ್ನನ್ನ ಕೊತ್ವಾಲನನ್ನಾಗಿ ಮಾಡ್ತೀನಿ. ಗೌರಿಯನ್ನ ಯಾವ ಕರ್ಕೊಂಡು ಬರ್ತೀಯಾ? ಮೊದಲು ಈ ಕಾಶಿರಾಮ ಕೊತ್ವಾಲನಾಗಬೇಕು. ಹಾಗಂತ ಪರಮಾಣು ಹೊರಡಬೇಕು. ಸಹಿ ಮುದ್ರೆ ಬಿದ್ದ ಪರಮಾಣು ನನ್ನ ಕೈ ಸೇರಬೇಕು. ಆಮೇಲೆ ಕಾಶಿರಾಮ್, ಮಾತು ಸಾಕು ಸರ್ಕಾರ, ಪರಮಾಣು ಹೊರಬೀಳಲಿ. ತೆಗೆದುಕೋ ಪ್ರಮಾಣವನ್ನು. ಬೇಗನೆ ಹೋಗಿ ಗೌರಿಯನ್ನ ಕರೆದುಕೊಂಡು ಬಾ. ನಡಿ ಕಾಶಿರಾಮ್, ನಡಿ. ನಿನ್ನನ್ನ ಕೊತ್ವಾಲನನ್ನಾಗಿ ಮಾಡಿದ್ದೇನೆ. ಅದೇನ್ ದರ್ಪರ್ ಮಾಡ್ತೀವೋ ಮಾಡು. ಕೊತ್ವಾಲ ಅಂದ್ರೆ ಗುಲಾಬಿಯ ಜೊತೆ ಕುಣಿದಷ್ಟು ಸುಲಭ ಅಂತ ತಿಳಿದೇನು? ಆದ್ರೆ ನಿನಗೇನು ಗೊತ್ತು? ಈ ನನ್ನ ಮಸಲತ್ತು ರಾಜಕಾರಣದ ಜೋಡು ನಳಿಕೆಯ 2 ಬಂದೂಕಿಗೆ 2 ಗುಂಡುಗಳನ್ನ ತುಂಬಿದ್ದೇನೆ. ಮೊದಲು ನಿನ್ನ ಮಗಳನ್ನು ಹೊಡೆದುಳಿಸುತ್ತೇನೆ, ನಂತರ ಇಡೀ ಪೂರ್ಣನಗರವನ್ನೇ ಕುಡಿಸುತ್ತೇನೆ. ಚಿಂತಿಸಬೇಡ ಕಾಶಿರಾಮ್, ಚಿಂತಿಸಬೇಡ. ಹಾಗೂ ಕಾಶಿರಾಮ್, ಕೊತ್ವಾಲನ ಈ ನಾನನ ಆಶೀರ್ವಾದ ಇದೆ ನಿನಗೆ. ಒಳಿತೆ ಆಯಿತು, ಆದದ್ದೆಲ್ಲ ಒಳಿತೆ ಆಯಿತು, ಆದದ್ದೆಲ್ಲ ಒಳಿತೆ ಆಯಿತು. ಶ್ರೀಧರ ಸೇವೆ ಮಾಡಲು ಸಾಧನ ಸಂಪತ್ತಾಯಿತು, ಶ್ರೀಧರ ಸೇವೆ ಮಾಡಲು ಸಾಧನ ಸಂಪತ್ತಾಯಿತು, ಆದದ್ದೆಲ್ಲ ಒಳಿತೆ ಆಯಿತು, ಆದದ್ದೆಲ್ಲ. ದಂಡಿಗೆ ಬೆತ್ತ ಹಿಡಿಯೋದಕ್ಕೆ, ದಂಡಿಗೆ ಬೆತ್ತ ಹಿಡಿಯೋದಕ್ಕೆ ಮಂಡ್ಯವಾಗಿ ನಾಚುತ್ತಲಿದ್ದೆ, ದಂಡಿಗೆ ಬೆತ್ತ ಹಿಡಿಯೋದಕ್ಕೆ ಮಂಡ್ಯವಾಗಿ ನಾಚುತ್ತಲಿದ್ದೆ. ಹೆಂಡತಿ ಸಂತತಿ ಸಾವಿರವಾಗಲಿ ದಂಡಿಗೆ ಬೆತ್ತ ಹಿಡಿಸಿದಳಯ್ಯ, ಹೆಂಡತಿ ಸಂತತಿ ಸಾವಿರವಾಗಲಿ ದಂಡಿಗೆ ಬೆತ್ತ ಹಿಡಿಸಿದಳಯ್ಯ, ಹಿಡಿಸಿದಳಯ್ಯ, ಹಿಡಿಸಿದಳಯ್ಯ. ಆದದ್ದೆಲ್ಲ ಒಳಿತೆ ಆಯಿತು.
ಪೂರ್ಣಾ ನಗರದ ಕೊತ್ವಾಲನಾದ. ಘಾಸಿರಾಮ್ ಕೊತ್ವಾಲನಾದ, ಘಾಸಿರಾಮ್ ಕೊತ್ವಾಲನಾದ. ಕೊತ್ವಾಲರು ಸುಗ್ರೀವಾಜ್ಞೆ ಹೊರಡಿಸಿದ್ದಾರೆ. ಪರಮಾನ್ ಹೊರಡಿಸಿದರು. ಕೊತ್ವಾಲರು ಹೇಳುತ್ತಾರೆ, ಕುರಿ ಕೊಯ್ಯಕೂಡದು, ಗರ್ಭಪಾತ ಮಾಡಿಸಬಾರದು, ಗರತಿ ಸ್ಥಾನಿಗಾರಿಕೆ ನಡೆಸಕೂಡದು, ಸ್ಥಾನಿ ಲಾಲುಗಿರಿ ಮಾಡಬಾರದು. ಇದು ನನ್ನ ಆಜ್ಞೆ. ಬ್ರಾಹ್ಮಣ ಅನೀತಿ ಆಚರಿಸುವುದು, ಜಗಳ ಮಾಡುವುದು, ಕಳ್ಳತನ ಮಾಡುವುದು, ಬಿಟ್ಟ ಹೆಂಡತಿಯ ಜೊತೆಯಲ್ಲಿ ಮತ್ತೆ ಕೂಡುವುದು, ಜಾತಿಯನ್ನು ಮುಚ್ಚಿಡುವುದು, ಕೋಟ ನಾಣ್ಯಗಳನ್ನು ಚಲಾಯಿಸುವುದು, ಇತ್ಯಾದಿ 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 ಇತ್ಯಾದಿಗಳೆಲ್ಲ ಮಹಾ ಅಪರಾಧಗಳು. ಮಹಾಪರಾಧಗಳು. ಅಪರಾಧಿಗೆ ಶಿಕ್ಷೆ ಕಡ್ಡಾಯ, ದಯೆಗೆ ಆಸ್ಪದವೇ ಇಲ್ಲ. ಈಗ ಸಮಯ ರಾತ್ರಿ 11 ಗಂಟೆ ಆಗ್ತಾ ಬಂತು. ಹೋಶಿಯಾರ್! 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 ಘಾಶಿರಾಮ್ ಕೊತ್ವಾಲರು ಪ್ರತಿದಿನ ರಾತ್ರಿ 11 ಹೊಡೆದ ಕೂಡಲೇ ಪೂರ್ಣಾ ನಗರದ ಪಹರೆ ಕಾಯಲಿಕ್ಕೆ ಶುರು ಮಾಡಿದ್ದಾರೆ. ಖುದ್ದಾಗಿ ನಿಂತು ಆಜ್ಞೆಗಳನ್ನ ಅಮಲಿಗೆ ತರ್ತಾರೆ. ರಾತ್ರಿ ರಸ್ತೆಯಲ್ಲಿ ಕಂಡವರನ್ನೆಲ್ಲ ಕರೀತಾರೆ, ಹೆದರಿಸ್ತಾರೆ, ಬಡಿತಾರೆ, ಪರವಾನಗಿ ಚೀಟಿ ಕೇಳ್ತಾರೆ. ಆಜ್ಞೆ ಮುರಿದವರನ್ನ ಕೊತ್ವಾಲ್ ಚಾವಡಿ ಕತ್ತಲ ಕೋಣೆಗೆ ತುಂಬುತ್ತಾರೆ. ಪೂರ್ಣಾ ನಗರದ ನಾಗರಿಕರು ಕೊತ್ವಾಲರ ಆಜ್ಞೆ ಬಿಸಿ ತಗುಲಿ ಅಸ್ವಸ್ಥರಾಗಿದ್ದಾರೆ. ರಾತ್ರಿ ಮನೆಯಲ್ಲಿಯೇ ಉಳಿಯಬೇಕಾದುದು ಕಡ್ಡಾಯವಾಗಿದೆ. ಇದೀಗ ಕಟ್ಟಿಕೊಂಡವಳ ಜೊತೆಯಲ್ಲಿಯೇ ಇರಬೇಕು ಅನ್ನೋ ಸುಗ್ರೀವಾಜ್ಞೆ ಬೇರೆ ಹೊರಟಿದೆ. ಕಡ್ಡಾಯ, ಕಡ್ಡಾಯ, ಕಡ್ಡಾಯ. ಖರತಿಯಾಗಿ ಇರಬೇಕಾದದ್ದು ಕಡ್ಡಾಯ. ಗುಲಾಬಿ ಊರು ಬಿಟ್ಟಳು, ಲಂಪಟತನ ಬಂದಾಯಿತು, ತಲೆ ಹಿಡುಕರು ದಿಕ್ಕಿಲ್ಲದಂತಾದರು. ಹೋಶಿಯಾರ್! 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 ಕಳ್ಳ ಸಿಕ್ಕ. ಎಲ್ಲಿಗೆ ಹೊರಟಿದ್ದೆ? ಹೀಗೆ ಸರ್ಕಾರ. ಕಳ್ಳತನ ಮಾಡ್ಲಿಕ್ಕೆ? ಇಲ್ಲ ಸರ್ಕಾರ. ನಿಜ ಬಗಳು. ಎಲ್ಲಿಗೆ ಹೊರಟಿರಿ? ಇಲ್ಲ ಸರ್ಕಾರ. ನಿಜ ಹೇಳು. ನನ್ನ ಮನೆಗೆ ಬಿಟ್ಟಿದ್ದೆ ಸರ್ಕಾರ. ಎಷ್ಟು ರಾತ್ರಿಲಿ? ನಿನ್ನ ಮನೆಗೆ? ನಿಜ ಬಗಳು. ಹೌದು ಸರ್ಕಾರ, ನನ್ನ ಮನೆಗೆ ಹೊರಟಿದ್ದೆ. ನಿಜ ಹೇಳು. ಸೂಲ್ಗಿತ್ತಿ ಕರೀಲಿಕ್ಕೆ ಹೋಗಿದ್ದೆ ಸರ್ಕಾರ. ಸೂಲ್ಗಿತ್ತಿ? ಅಡಿಯೋರು ಯಾರು? ಹೆಂಡ್ತಿರಿ. ಎಷ್ಟು ರಾತ್ರಿಲಿ? ಅವಳಿಗೆ ಹೆರಿಗೆ ನೋವು ಹೇಗೆ ಬಂತು? ದಿನ ತುಂಬಿದ್ದಕ್ಕೆ ಸರ್ಕಾರ. ಹಾಗಿದ್ರೆ ಸೂಲ್ಗಿತ್ತಿಯಲ್ಲಿ ಪರವಾನಗಿ ಚೀಟಿ ಇಲ್ಲ ಅಂತ ಬರಲ್ಲ ಅಂದ್ರು ಸರ್ಕಾರ. ನಸು 4 ಹೊಡೆದು ಬಿಟ್ರೆ ಬರ್ತೀನಂದು ಸರ್ಕಾರ. ಅಚ್ಚ ಬಾತೆ. ಸೂಲ್ಗಿತ್ತಿ ಅಂದ್ರೆ ಆಗಿರ್ಬೇಕು. ಈಗ ನಿನ್ನ ಪರವಾನಗಿ ಪತ್ರ ತೆಗೆ. ಇಲ್ಲ ಸರ್ಕಾರ. ಯಾಕಿಲ್ಲ? ಇಷ್ಟು ರಾತ್ರಿಲಿ ಅವಳಿಗೆ ಹೆರಿಗೆ ನೋವು ಬರುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ ಸರ್ಕಾರ. ನಿನ್ನ ಹೆಂಡತಿಗೆ ಯಾವಾಗ ಹೆರಿಗೆ ನೋವು ಬರುತ್ತೆ ಅಂತ ನಿನಗೆ ಗೊತ್ತಿರಲಿಲ್ಲ? ಆಕೆ ನಿಜವಾಗ್ಲೂ ನಿನ್ನ ಹೆಂಡತಿನ ತಾನೆ? ಹೌದು ಸರ್ಕಾರ, ಹೆದರಿಸಬೇಡಿ. ಯಾರಲ್ಲಿ? ಇವನ ಮನೆಗೆ ಹೋಗಿ ಇವನು ಬೊಗಳಿದ್ದು ನಿಜಾನ ಅಂತ ಪರೀಕ್ಷೆ ಮಾಡ್ಬನ್ನಿ. ಇವನೇನಾದ್ರೂ ಸುಳ್ಳು ಬೊಗಳಿದ್ರೆ ಬಂದಿಖಾನೆಗೆ ಹಾಕಿ ಬೂದಿ ರೊಟ್ಟಿ ತಿನ್ನಿಸಿ. ಇನ್ನು 6 ತಿಂಗಳೊಳಗಾಗಿ ಈ ಹದಗೆಟ್ ಪಟ್ಟಣ ಅದು ಬಸ್ಸಿಗೆ ತರ್ತೀನಿ. ಲೊಡಲೊಟ್ಟೆ ಮತ್ತು ಲೊಡಲೊಟ್ಟೆ, ಲೊಡಲೊಟ್ಟೆ ಮತ್ತು ಲೊಡಲೊಟ್ಟೆ, ಲೊಡಲೊಟ್ಟೆ ಮತ್ತು ಲೊಡಲೊಟ್ಟೆ, ಲೊಡಲೊಟ್ಟೆ ಮತ್ತು ಲೊಡಲೊಟ್ಟೆ. ಆನೆಕುದುರೆ ಒಂದೆಗೆಲ್ಲ ಲೊಡಲೊಟ್ಟೆ, ಆನೆಕುದುರೆ ಒಂದೆಗೆಲ್ಲ ಲೊಡಲೊಟ್ಟೆ. ಸೇನೆ ಪಟಾರವು ಲೊಡಲೊಟ್ಟೆ, ಸೇನೆ ಪಟಾರವು ಲೊಡಲೊಟ್ಟೆ. ಮನಿರಿಯರ ಸಂಗ ಲೊಡಲೊಟ್ಟೆ, ಮನಿರಿಯರ ಸಂಗ ಲೊಡಲೊಟ್ಟೆ. ಕೊಡಚೌಡೀಶನೆಂಬುದು ಲೊಡಲೊಟ್ಟೆ, ಕೊಡಚೌಡೀಶನೆಂಬುದು ಲೊಡಲೊಟ್ಟೆ, ಲೊಡಲೊಟ್ಟೆ ಮತ್ತು ಲೊಡಲೊಟ್ಟೆ, ಲೊಡಲೊಟ್ಟೆ ಮತ್ತು ಲೊಡಲೊಟ್ಟೆ.
ಮತ್ತೆ ಮತ್ತೆ ಸದ್ದು, ಮತ್ತೆ ಮತ್ತೆ ಸದ್ದು. ಮಧ್ಯರಾತ್ರಿ ಈ ಮನೆಯೊಳಗೆ ಏನು ನಡೆಸಿದ್ದಾರೆ? ಏ ಹಲ್ಕಣ್ಣ ಮಕ್ಕಳ, ಮೊದಲು ಬಾಗಿಲು ತೆಗೀರಿ. ಏನೋ ಯಾರೋ ಒಳಗಡೆ ಏನ್ ನಡೆದಿದೆ? ಒಳಗಡೆ ಗೊತ್ತಿಲ್ಲ. ನಿಜ ಹೇಳು, ಸುಳ್ಳು ಹೇಳಬೇಡ. ಒಳಗಡೆ ಏನು ಸದ್ದು? ಸದ್ದು ಯಾವ ಸದ್ದು ಇಲ್ವಲ್ಲ? ನನ್ನ ಕಿವಿಯಾರೆ ನಾನೇ ಕೇಳಿದ್ದೀನಿ. ಹಾಗಿದ್ರೆ ಸದ್ದು ಯಾವ್ದು ಅಂತ ಕೇಳ್ತಿರೋದಕ್ಕೆ? ಮಗಳು ಇಲ್ಲ ತಲೆ ಬಳಸ್ತೀನಿ. ಇಲ್ಲ, ಏನಿಲ್ಲ, ನಿಜವಾಗ್ಲೂ ಏನಿಲ್ಲ. ಸಂಸಾರಸ್ಥರ ಮನೆಯೊಳಗೆ ರಾತ್ರಿ ಹೊತ್ತಿನ ಸಪ್ಪಳ ಎಂತದ್ದು ಅಂತ ನಿಮ್ಗೆ ಗೊತ್ತಿರ್ಬೇಕು. ಯಾರಿದ್ದಾರೆ? ನನ್ನ ಹೆಂಡತಿ. ನಿಜವಾಗಿ? ಶ್ರೀರಾಮನ ಸಾಕ್ಷಿಯಾಗಿ. ಯಾರಲ್ಲಿ? ಒಳಗಡೆ ಹೋಗಿ ನೋಡಿ ಬಾ. ಏನಾದ್ರೂ ಸಂದೇಹ ಬಂದ್ರೆ ಹೊರಗಡೆ ಒದ್ದು ಹೋಯ್ಕೊಂಡ್ ಬಾ. ನೀನೆಲ್ಲ ನಿಂತಿರೋ. ಎಲ್ಲ ಲಪಂದ್ರು ತಲೆ ಹಿಡಿದ್ರು. ಇವ್ರಿಗೆಲ್ಲ ಒದ್ದು ಬುದ್ಧಿ ಕಲ್ಸ್ಬೇಕು. ಏನಮ್ಮ, ನೀನೊಬ್ಬ ಕುಲಿನ ಸ್ತ್ರೀ ತಾನೆ? ನಿನ್ನ ಮಾಂಗಲ್ಯ ಸರ ತೋರಿಸು. ಇದು ನಿಜವಾದದ್ದು ಅಥವಾ ಗಿರಿಟಿನದ್ದು? ನಿಜವಾಗಿಯೂ ನಿಜವಾದ ಸರ್ಕಾರ್. ಈ ಮಾಂಗಲ್ಯ ಸರ ಈತನೇ ಕಟ್ಟಿದ್ದು ಅಥವಾ ಈತನೇ ಕಟ್ಟಿದ್ದು ಸರ್ಕಾರ್. ಅಕ್ಕಪಕ್ಕದ ಮನೆಯವರೇ? ಈ ಹೆಂಗಸು ಈತನ ಮನೆಯಲ್ಲಿ ಸಿಕ್ಕಳು. ಈಗ ಈತನ ಹೆಂಡತಿ ಯಾವುದೋ ಅಲ್ಲೋ? ನಿಜ ಹೇಳಿ. ಸುಳ್ಳು ಹೇಳಿದ್ರೆ ಮೂಳೆ ಮುರಿತೀನಿ, ಸಿಗದು ತೋರಣ ಕಟ್ತೀನಿ. ಹೇಳಿ, ಈಗ ಈತನ ಹೆಂಡತಿ ಅಲ್ಲ ಅಲ್ಲ ಅಂತ. ಸಿಕ್ಕಿದ್ರು ಇವರಿಬ್ಬರನ್ನ ಎಡೆಮರಿ ಕಟ್ಟಿ ಚೌಕಿ ಕರ್ಕೊಂಡೋಗಿ. ಕಿವಿ ಅಂದ್ರೆ ಎಳ್ಳು ಬಿದ್ರು ಕೇಳಿಸೋ ಆಗಿರ್ಬೇಕು. ಮೂಗು ಅಂದ್ರೆ ಅನಾಚಾರದ ವಾಸನೆ ಹಿಡಿಯೋ ಆಗಿರ್ಬೇಕು. ಕೋತ್ವಾಲ ಒಲೆದು ಐಸ ರಾಯಣ. ನಿನ್ನಂತ ಸ್ವಾಮಿಯನ್ನ ಕೊಂಟು ನಿನಗಿಲ್ಲ, ನಿನಗಿಲ್ಲ. ನಿನ್ನಂತ ಸ್ವಾಮಿಯನ್ನ ಕೊಂಟು ನಿನಗಿಲ್ಲ, ನಿನಗಿಲ್ಲ. ನಿನ್ನಂತ ತಂದೆಯನ್ನ ಕೊಂಟು ನಿನಗಿಲ್ಲ, ನಿನಗಿಲ್ಲ. ನಿನ್ನಂತ ತಂದೆಯನ್ನ ಕೊಂಟು ನಿನಗಿಲ್ಲ, ನಿನಗಿಲ್ಲ. ನಿನ್ನಂತ ದೊರೆಯನ್ನ ಕೊಂಟು ನಿನಗಿಲ್ಲ, ನಿನಗಿಲ್ಲ. ನಿನ್ನಂತ ದೊರೆಯನ್ನ ಕೊಂಟು ನಿನಗಿಲ್ಲ, ನಿನಗಿಲ್ಲ. ನಿನ್ನೆ ಪರದೇಶಿ ನಾನೇ ಸ್ವದೇಶಿ, ನೀನೇ ಪರದೇಶಿ ನಾನೇ ಸ್ವದೇಶಿ, ನೀನೇ ಪರದೇಶಿ ನಾನೇ ಸ್ವದೇಶಿ. ನಿನರಸಿಲಕುನಿ ಎನ್ನ ತಾಯಿ, ನಿನರಸಿಲಕುನಿ ಎನ್ನ ತಾಯಿ, ನಿನರಸಿಲಕುನಿ ಎನ್ನ ತಾಯಿ. ನಿನ್ನ ತಾಯಿಯ ತೋರೋ, ನಿನ್ನ ತಾಯಿಯ ತೋರೋ ಹೇ ವಿಠಲ, ನಿನ್ನ ತಾಯಿಯ ತೋರೋ ಹೇ ವಿಠಲ, ನಿನ್ನ ತಾಯಿಯ ತೋರೋ. ಪುರಂದರ ವಿಠಲ, ಪುರಂದರ ವಿಠಲ, ಪುರಂದರ ವಿಠಲ, ವಿಠಲ 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 ಈ ಪ್ರಕಾರವಾಗಿ ಘಾಶಿರಾಮ್ ಕೊತ್ವಾಲರ ದರ್ಬಾರಿನಲ್ಲಿ ಪೂರ್ಣಾ ನಗರ ಅಸ್ಪಷ್ಟವಾಗತೊಡಗಿತು. ಸಂಪೂರ್ಣ ಅಸ್ಪಷ್ಟವಾಯಿತು. ಘಾಶಿರಾಮನ ಮೇಲೆ ಪ್ರಧಾನಿ ನಾನಾನ ಪಾದುಕೆ, ನಮ್ಮ ತಲೆಯ ಮೇಲೆ ಘಾಸಿರಾಮನ ಪಾದುಕೆ. ಇದಕ್ಕೆ ಪರಿಹಾರವೇನು? ಬೋಲಾ ಪುಂಡಲೀಕ ವರದ